ಇವತ್ತು ಇದು ಎಐ ನ ಯುಗ. ಓಹೋ. ಸೊ ಇದ್ರ ಮೇಲೆ ನಾನು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾರ ವಾಯ್ಸ್ ಯಾರನ್ನ ಮಾಡಬಹುದು. ನನ್ನ ವಾಯ್ಸ್ ಮೋದಿ ತರ ಮಾಡ್ಬೋದು, ಮೋದಿ ವಾಯ್ಸ್ ನನ್ ತರ ಮಾಡ್ಬೋದು, ನನ್ನ ವಾಯ್ಸ್ ಯಡಿಯೂರಪ್ಪ ತರ ಮಾಡ್ಬೋದು, ಯಡಿಯೂರಪ್ಪ ವಾಯ್ಸ್ ನನ್ ತರ ಮಾಡ್ಬೋದು. ಅದು ಗಮನದಲ್ಲಿ ಇಟ್ಕೋಬೇಕು ನಾವು ಫಾರ್ ದ ಟೈಮ್ ಬಿಂಗ್. ನಾನೇನಿಲ್ಲ, ನನಗೆ ಮಾಹಿತಿ ಇಲ್ಲ ಇನ್ನ ಅದು ಕರೆಕ್ಟ್ ಇಲ್ವೋ ಅಂತ. ಆದ್ರೆ ಈ ಎ ಯುಗದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್, ಏನನ್ನ ಮಾಡಬಹುದು ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರ್ಸೋಣ. ಈಗ ನೀವೊಂದು ಟಾಪಿಕ್ ಹಾಕಿದ್ರೆ ಅದನ್ನ ಮುಂದುವರ್ಸೋಣ. ನೀವು ಟಾಪಿಕ್ ಹಾಕಿದ್ದಕ್ಕೆ ಮತ್ತೆ ನೀವು ಅದನ್ನ ಪ್ಲೇ ಮಾಡಿದ್ದಕ್ಕೆ, ನಾನು ಅದನ್ನ ಸಾರ್ವಜನಿಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಕ್ಕೆ, ಅದನ್ನ ಲೆಟ್ ಅಸ್ ಅಸ್ಯೂಮ್ ದಟ್ ಯಸ್ ದೇರ್ ಇಸ್ ಎ ಕನ್ವರ್ಸೇಷನ್ ದಟ್ ಇಸ್ ಪ್ಲೇ. ಅಲ್ಲಿ ಏನ್ ನಡೀತದೆ ಅಂದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಲೆಟರ್ ಕೊಟ್ಟಿದ್ದೀನಿ, ಆದ್ರೆ ನನಗೆ ನಾನ್ ಕೊಟ್ಟಿರೋ ಲೆಟರ್ಗೆ ನೀವು ಅಲರ್ಟ್ ಮಾಡದೆ ಯಾರ್ಯಾರೋ ಪಂಚಾಯತ್ ಪ್ರೆಸಿಡೆಂಟ್ ತಂದಿರೋ ಲೆಟರ್ಗಳನ್ನ ನೀವು ತಗೊಂಡು ಅವ್ರು ಹೇಳ್ತವ್ರೆ ದುಡ್ಡು ಕೊಟ್ಟು ಮಾಡಿಕೊಂಡಿದೀವಿ ಅಂತ ಹೇಳ್ಬಿಟ್ಟು ನೀವು ನನ್ ಲೆಟರ್ಗೆ ಪುರಸ್ಕಾರ ಕೊಡದೆ ಅವ್ರಿಗೆ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಹೌಸಿಂಗ್ ಸ್ಕೀಮ್ ಅಲ್ಲಿ MLA ಗಳಿಗೆ ಒಂದು ಕೋಟಾ ಇರುತ್ತೆ, ಅವ್ರಿಗಂತ ಸ್ವಲ್ಪ ಇರುತ್ತೆ, ಆದ್ರೆ ಬೇರೆಯವ್ರ ಕೋಟಾನು ಇರುತ್ತೆ. ಅಧ್ಯಕ್ಷರು, ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲಿ ಬೇರೆ ಬೇರೆ ಮುಖಂಡರು, ಅವ್ರಿಗೆಲ್ಲರಿಗೂ ಒಂದೊಂದು ಸ್ವಲ್ಪ ಕೊಡ್ತಾರೆ. ಅದ್ರಲ್ಲಿ ನೀವೇ ಕರೆಕ್ಟ್ ಆಗಿ ಅದನ್ನ ಕೇಳಿಸ್ಕೊಂಡ್ರೆ, BR ಪಾಟೀಲ್ ಕೇಳ್ತಾರೆ, ಏನಪ್ಪಾ ನೀನು ಕೊಟ್ಟಿದ್ಯಂತಲ್ಲಪ್ಪ ಇಷ್ಟಿಷ್ಟು, ಎಷ್ಟೋ ಒಂದು ಅಲ್ಲಿ 100 ಇಲ್ಲಿ 100 ಇಲ್ಲಿ 100 ಕೊಟ್ಟಿದ್ಯಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವ್ ಯಾವ್ದು ಕೊಟ್ಟಿಲ್ಲ, ನಾವು ಲಾಸ್ಟ್ ಕೊಟ್ಟಿರೋದು 8-9 ಸಾವಿರ ಮನೆಗಳು ಕೊಟ್ಟಿರೋದು ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ, ಅಂದ್ರೆ 2023 ಬಂದಾಗ. ಅದಾದ್ಮೇಲಿಂದ ಯಾವ್ದು ನಾವು ಕೊಟ್ಟಿಲ್ಲ, ಇನ್ನ 40-42 ಸಾವಿರ ಕೊಡ್ತೀವಿ, ಇನ್ನ ಅದು ಅಪ್ರೂವಲ್ ಗಾಗಿ ಇಟ್ಟಿದ್ದೇವೆ, ಅದು ಬಂದಾಗ ನಾವು ಕೊಡ್ತೀವಿ ಹೊರತು ನೀವ್ ಹೇಳ್ದಂಗೆ ಯಾರ್ಯಾರು ದುಡ್ಡು ಹಣ ಪಡೆದು ಈ ತರ ಭ್ರಷ್ಟಾಚಾರ ಮಾಡಿ ಇದನ್ನ ಮನೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಲಿಸ್ಟ್ ಕೊಡಿ, ನಾನು ಅವ್ರ ಮೇಲೆ ಆಕ್ಷನ್ ಕೊಡ್ತೀನಿ. ಯಾರನ್ನ ನಮ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರೆ ಅವ್ರನ್ನ ನೇಣಾಗೋಣ, ಲೆಟ್ ಅಸ್ ಹ್ಯಾಂಗ್ ದಮ್ ಅಂತ ಹೇಳ್ತಾರೆ. ಸೊ ಇದು ನಡೆದಿರೋದು, ಅದೇನೇನ ರಿಯಲ್ ಅಂತ ಇದ್ರೆ. ಬಟ್ ಇದು ಏನ ಯುಗ, ಅದಾದ್ಮೇಲೆ ನೋಡೋಣ, ಅದು ನಿಜಾನ ಸುಳ್ಳ ಅದೆಲ್ಲ ಆಮೇಲೆ ನೋಡೋಣ. ನೋಡಿ, ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ಭ್ರಷ್ಟಾಚಾರ ಅನ್ನೋದು ಎಲ್ಲ ಸರ್ಕಾರಗಳಲ್ಲೂ ಇರುತ್ತೆ. ಎಷ್ಟು ಭ್ರಷ್ಟಾಚಾರ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಬಿಜೆಪಿ ಮೇಲೆ ನಾವು ಆರೋಪಣೆ ಮಾಡಿದ್ದು ಅವ್ರು 40% ಸರ್ಕಾರ ಇತ್ತು. ಈ ಸರ್ಕಾರದಲ್ಲಿ ಇಲ್ವಾ? ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ? ಎಲ್ಲದರಲ್ಲಿ ಇರುತ್ತೆ, ನಾನೇನ್ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸ್ವಲ್ಪ ಮಟ್ಟದ ಭ್ರಷ್ಟಾಚಾರ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋ ಅವರು ಅಂದ್ರೆ ಅವ್ರಿಗೆ ಗ್ರೌಂಡ್ ಲೆವೆಲ್ ಗೊತ್ತಿಲ್ಲ ಅಂತ. ಆದ್ರೆ ನಮ್ಮ ಈ ಹೌಸಿಂಗ್ ಮಿನಿಸ್ಟರ್ PS ಯಾರಿದ್ದಾರೆ, ಸರ್ಫರಾಜ್ ಖಾನ್ ಅವ್ರು ಹೇಳಿದ್ದಾರೆ, ಸರ್ ಡೀಟೇಲ್ಸ್ ಕೊಡಿ, ಯಾರ್ ಹಣ ತಗೊಂಡಿದ್ದಾರೆ, ಏನ್ ತಗೊಂಡಿದ್ದಾರೆ, ನಾನು ಅವ್ರ ಮೇಲೆ ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಸೊ ಈಗ BR ಪಾಟೀಲ್ ಅವರು ನಿಜವಾಗ್ಲೂ ಅವ್ರ ಹತ್ರ ಏನಾರ ಮಾಹಿತಿ ಇದ್ರೆ ಸರ್ಕಾರಕ್ಕೆ ತಂದು ಒಪ್ಪಿಸ್ಲಿ, ಚೀಫ್ ಮಿನಿಸ್ಟರ್ ಒಪ್ಪಿಸ್ಲಿ, ಇಲ್ಲಾಂದ್ರೆ ಹೌಸಿಂಗ್ ಮಿನಿಸ್ಟರ್ ಇದಾರೆ ಅವ್ರಿಗೆ ಒಪ್ಪಿಸ್ಲಿ, ಇಲ್ಲಾಂದ್ರೆ ಸರ್ಕಾರದಲ್ಲಿ ಪಾರ್ಟಿಗೆ ಒಪ್ಪಿಸ್ಲಿ. ಅದಕ್ಕೆ ಏನ್ ಬೇಕೋ ಯಾರನ್ನ ನೋಡಿ, ಭ್ರಷ್ಟಾಚಾರ ಮಾಡಿದ್ರೆ ಅದು ತಪ್ಪೆ, ನಾನ್ ಮಾಡಿದ್ರು ತಪ್ಪೆ, ನೀವ್ ಮಾಡಿದ್ರೆ ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಭ್ರಷ್ಟಾಚಾರ ನಡೆದಿದ್ರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅವ್ರು ಯಾರ್ಯಾರು ಅಧಿಕಾರಿಗಳು ಯಾರ್ಯಾರು ನೀರು ಕುಡಿದವ್ರು, ಉಪ್ಪು ತಿಂದವ್ರು ಅವರೆಲ್ಲ ನೀರು ಕುಡಿತಾರೆ ಅಷ್ಟೇ ಹೊರತು. ಒಂದು ಭಯ ಏನ್ ಗೊತ್ತಾ, ಇದು ಕೂಡ ಅಧಿಕಾರಿಗಳು ತಪ್ಪಾಗ್ಬಿಟ್ಟಿದ್ರೆ ಅನ್ನೋ ಭಯ ಅಷ್ಟೇ ರಾಜ್ಯದ ಜನಕ್ಕೆ. ಯಾರನ್ನ ತಪ್ಪು ಮಾಡಿರ್ಲಿ, ಅದೇ ತಾನೇ ಈಗ ಸರ್ಫರಾಜ್ ಅವ್ರು ಕೇಳಿರೋದು, ಸರ್ ಯಾರು ತಪ್ಪು ಮಾಡಿದ್ರೆ ಹೇಳಿ ಸರ್ ಅವ್ರ ಹೆಸರುಗಳು, ಅವ್ರ ಹೆಸರು. ಅದು ನಿಜಾನೇ ಅನ್ಕೊಳ್ಳೋಣ, ಫಾರ್ ದ ಟೈಮಿಂಗ್ ನಿಜ ಅನ್ಕೊಳ್ಳೋಣ, ಯಾಕಂದ್ರೆ ನೀವೆಲ್ಲ ಹೇಳ್ತಾ ಇದ್ದಕ್ಕೆ ನಿಜ ಅನ್ಕೊಳ್ಳೋಣ. ಅನ್ಕೊಂಡ್ರೆ ಅದ್ರಲ್ಲಿ ಅವ್ರೇ ಹೇಳಿದ್ರೆ, ಸರ್ ಯಾರು ಮಾಡಿದಾರೆ ಹೇಳಿದ್ರೆ ಆ ತಪ್ಪಿತಸ್ಥರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ. ನಮ್ಮ ಸರ್ಕಾರ ಯಾವುದೇ ಒಂದು ಈ ಭ್ರಷ್ಟಾಚಾರ ನಡೆದ್ರೆ ಅದ್ರ ಸುಮ್ನೆ ಇರಲ್ಲ ನಾವು. ಬಿಜೆಪಿ ತರ ಇರಲ್ಲ, ಅದ್ರ ಮೇಲೆ ಏನಿದೆ ಆಕ್ಷನ್ ತಗೊಂತೀವಿ. ಯಾರು ಮಾಡಿದಾರೆ ಅನ್ನೋದು ಬೇಕಲ್ವಾ? ಸೊ BR ಪಾಟೀಲ್ ಅವರು ಇವತ್ತು ನಿಜವಾಗ್ಲೂ ಅವರೇ ಮಾತಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಭ್ರಷ್ಟಾಚಾರಿಗಳು ಅಂತ. ಅವ್ರ ಹೆಸರು ಹೇಳಿ, ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಭ್ರಷ್ಟಾಚಾರಿಗಳಿಗೆ ಏನೇನು ಆಕ್ಷನ್ ತಗೋಬೇಕು ಅದು ತಗೊಂತೀವಿ ಅಂತ ಕರ್ನಾಟಕದ ಜನಕ್ಕೆ ನಾನು ಹಾಮಿ ಕೊಡ್ತೇನೆ. ರೈಟ್, ವೆರಿ ನೈಸ್ ಸರ್, ವೆರಿ ಸೈ. ಮಾತಾಡ್ತೀರಾ, ಆರೋಪ ಬಂದ ಸಂದರ್ಭದಲ್ಲಿ ಸತ್ಯವನ್ನ ತಿಳಿಯುವಂತ ಕುತೂಹಲ ಪ್ರತಿಯೊಬ್ಬ ಹಕ್ಕುದಾರ ಮತದಾರನಿಗೆ ಇದ್ದೇ ಇರುತ್ತೆ. ತನಿಖೆಗೇನಾದ್ರೂ ಒಳಪಡಿಸ್ತೀರಾ? ನೋಡಿ, ತನಿಖೆಗೆ ಒಳಪಡಿಸಬೇಕಾಗಿರೋ ಅಧಿಕಾರ ಇರೋದು ನಮ್ಮ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಇನ್ನ ಇವತ್ತು ಹೇಳ್ತಾ ಇದಾರೆ, ಅದ್ರ ಸತ್ಯಗಳು ಆಡಿಯೋನ FSL ಕಳಿಸ್ಬೇಕು, ಏನ್ ಮಾಡ್ಬೇಕು ಅವರು ನಿರ್ಧಾರ ಮಾಡ್ತಾರೆ. ಬಟ್ ಲೆಟ್ ಮಿ ಕಮ್ ಬ್ಯಾಕ್ ಟು ಏನು JDS ಮತ್ತು BJP, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅಫ್ಕೋರ್ಸ್ ಅದು ಜಮೀರ್ ಅಹಮದ್ ಖಾನ್ ಅವರೇ. ಮತ್ತೊಂದು ಕಡೆ BR ಪಾಟೀಲ್ ಅವರು ಈಗ ಸಿದ್ದರಾಮಯ್ಯನವ್ರು ಅಡಕത്തിൽ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವ್ರು ಬರ್ತಾರೆ ಅನ್ನುವಂಥ ಕುತೂಹಲ ಇದೆ. ಆ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇಂತಹ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ಹಲವಾರು ಆಯಾಮಗಳತ್ತ ಜನಸಾಮಾನ್ಯರು ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ನಾನು ಇವತ್ತು ಉಲ್ಲೇಖ ಮಾಡ್ತೀನಿ. ಆಡಳಿತ ಪಕ್ಷ ಅಂದಾಗ ಅದಕ್ಕೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಇಲಾಖಾವಾರು ಇಲ್ಲರಂತೆ ನೋಡಿ. BR ಪಾಟೀಲ್ ಅಂತ ಸಂದರ್ಭದಲ್ಲಿ ಓಪನ್ ಆಗಿ ಸರ್, ಹಿಂದೆ ಕೂಡ ನನ್ನ ಕ್ಷೇತ್ರದ ಜನ ನನ್ನ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ, ನಾನು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಸಕಾಲಕ್ಕೆ ಅನುದಾನ ಕೊಡಿ ಅಂತ ಓಪನ್ ಆಗೇ ಹೇಳಿದವರು. ಆವಾಗ ಒಂದು 4 ದಿವಸ ಆದಮೇಲೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಆಯಿತು. ಅವ್ರು ಹಾಗೇ ಸೈಲೆಂಟ್ ಆಗಬೇಕಾಯಿತು. ಇವತ್ತು ಕೂಡ ಅಂತಹದ್ದೇ ಪ್ರಯತ್ನಗಳೇನಾದರೂ ಆಗ್ತಿದೆಯಾ ಅಂತ. ಯಾಕಂದರೆ ಬೆಳಗ್ಗಿಂದ BR ಪಾಟೀಲ್ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಏನಂತೀರಿ? ಕ್ವಿಕ್ ಆಗಿ ಹೇಳ್ತಾ ಹೋಗ್ಬಿಡಿ. ಒಂದು 4-5 ಕ್ವಶನ್ ಇದೆ, ನನಗೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ಹಂಗಾಗಿ ನೋಡಿ, BR ಪಾಟೀಲ್ ಅವರು ಒಂದು 4 ಸತಿನೋ 5ನೇ ಸತಿ MLA. ನೀವೇ ಹೇಳ್ತಾ ಇದೀರ ಅವರು ಮುಖ್ಯಮಂತ್ರಿಗಳ ಆಪ್ತರು ಅಂತ. ಹೌದು. ಅವರು ಪ್ಲಾನಿಂಗ್ ಕಮಿಷನ್ ಡೆಪ್ಟಿ ಚೇರ್ಮನ್ ಇದ್ದಾರೆ. ಅವರು ಒಂದು ಆರ್ಡಿನರಿ PS ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಅವ್ರು ಯಾವತ್ತೂ ತಂದ್ಬಿಟ್ರಲ್ಲ ಸರ್ ನೀವು. ಕೇಳಿಸ್ಬಿಡಿ, ನಾನು ಆನ್ಸರ್ ಮಾಡಿ ಅಂತೀರಾ, ಮತ್ತೆ ನೀವು ಮಧ್ಯದಲ್ಲಿ ಬರ್ತೀರಾ. ನನ್ನ ಅನಿಸಿಕೆ, ನನ್ನ ಪಕ್ಷದ ಅನಿಸಿಕೆ ಹಂಚ್ಕೊಂತೀನಿ. ನೀವು 3+1 4 ಜನ ಸರ್ಕಾರದ ವಿರುದ್ಧ, ನಾನೊಬ್ಬನು ಸರ್ಕಾರದ ಪರ. ನಾನು ಎಲ್ಲರ ಹತ್ರ ಜಗಳ ಆಡಲ್ಲ, ಆದ್ರೆ ನನ್ನ ಸಮಯ ನನಗೆ ಕೊಡಿ. ಅವ್ರಿಗೆಲ್ಲರಿಗೂ 4 ನಿಮಿಷ 16 ನಿಮಿಷ ಕೊಟ್ರೆ ನನಗೆ 4 ನಿಮಿಷ ಕೊಡಿ. ಓಕೆ. ಸೊ BR ಪಾಟೀಲ್ ಅವರು ಒಬ್ಬ ಆರ್ಡಿನರಿ ಒಬ್ಬ KS ಆಫೀಸರ್ IAS ಆಫೀಸರ್ ಹತ್ರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಅವ್ರು ಹೋಗಿ ಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಹತ್ರನೇ ಮಾತಾಡಬಹುದಾಗಿತ್ತು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳ ಹತ್ರನೇ ಮಾತಾಡ್ಬೇಕಾಗಿತ್ತು. ಇಲ್ಲಿ ನನಗೆ ಡೌಟ್ ಬರುತ್ತೆ, ಇದು ಅಥೆಂಟಿಕ್ ಅನ್ನೋದು ನಂಗೆ ಗೊತ್ತಿಲ್ಲ. ನೋಡಿ, ನಾನು ಈಗ ಇವತ್ತು ಮಧ್ಯಾಹ್ನದಿಂದ ಬಂದಿದೆ, ನಾನು ಇವಾಗ ಬಂದಿದ್ದೀನಿ. ಸೊ ನನಗ್ ಗೊತ್ತಿಲ್ಲ, ನಾನೇನ್ ಪೊಲೀಸ್, ನಾನೇನು DGP ನನಗೆ ಗೊತ್ತಾಗುವಾಗ ಅದು ಕರೆಕ್ಟಾ ಇಲ್ವಾ. ಅಲ್ಲಿ 3 ಜನ ಕೂತಿದಾರಲ್ವಾ, ಅವರೆಲ್ಲ DGP ಆಫೀಸಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರು, ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಇದೆ. ಆದ್ರೆ ನನಗೆ ಇನ್ಫಾರ್ಮೇಶನ್ ಇಲ್ಲ. ನೋಡಿ, ನಾನು ಮಾತಾಡುವಾಗ ನಾನು ಎಷ್ಟು ಜೆಂಟಲ್ಮನ್ ಅಂದ್ರೆ, ನೀವು ಮಾತಾಡುವಾಗ ನಾನು ಮಧ್ಯದಲ್ಲೇ ಬರ. ನಾನ್ ಬಹಳ ಸೀನಿಯರ್ ಸ್ಪೋಕ್ಸ್ ಪರ್ಸನ್, ನನ್ಗೆ ಗೊತ್ತು. ನಾನ್ ಮಾತಾಡೋಕ್ ಬಿಡಿ, ಆಮೇಲೆ ನಿಮ್ಗೆ ಏನ್ ಬೇಗ ಮಾತಾಡ್ಕೊಳ್ಳಿ, ನನ್ ಬೇಡ. ಓಕೆ. ಸೊ ನಾನೇನ್ ಹೇಳ್ತೀನಿ, ನನಗಿರೋ ಮಾಹಿತಿ ಪ್ರಕಾರ ದಟ್ ಮೈಟ್ ಬಿ ಅರ್ಥ ಮಾಡ್ಕೊಳ್ಳಿ, ಆಗಿರಬಹುದು. ಇವತ್ತು ಬಹಳ ಕಷ್ಟ ಇದೆ. ಓಕೆ. ಸೊ ಇದರ ಅಡಿಯಲ್ಲಿ ಆಗಿರಬಹುದು. ಸೊ ತನಿಖೆ ಆಗ್ಲಿ, ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಏನ್ ಡೆಸಿಷನ್ ತಗೊಂತಾರ ತಗೊಳ್ಳಿ. ಸೊ ನನ್ ಪ್ರಕಾರ ಅವ್ರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಹತ್ರ ಹೋಗ್ಬೋದು, ಒಬ್ಬ PS ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ನಿಮ್ಮ ಮಾತಿನ ಆಧಾರದಲ್ಲೇ ಹೋಗೋಣ ಸರ್. ಈಗ ಮುಖ್ಯಮಂತ್ರಿಗಳು ಕೈಗೆ ಸಿಕ್ಕಿಲ್ವೇನೋ, ಜಮೀರ್ ಅಹಮದ್ ಅವ್ರಿಗೂ ಫೋನ್ ಮಾಡಿರ್ಬೋದೇನೋ, ನೀವ್ ಹೆಂಗ AI ಆಗಿರಬಹುದು ಅಂತ ಹೇಳ್ತಿರಲ್ಲ, ಮುಖ್ಯಮಂತ್ರಿಗಳು ಸಿಕ್ಕಿಲ್ವೇನೋ, ಜಮೀರ್ ಅವರು ಫೋನ್ ರಿಸೀವ್ ಮಾಡಿಲ್ವೇನೋ, ಅಟ್ಲೀಸ್ಟ್ PS ಹತ್ರ ಬೇಗ ಇನ್ಪುಟ್ಸ್ ತಗೋಣ ಅಂತ ಫೋನ್ ಮಾಡಿರ್ಬೋದು. ಅವರು ನಮ್ BR ಪಾಟೀಲ್ ಅವರೇ ಮಾತಾಡ್ತಿರೋದು ಅಂತ ಓಪನ್ ಆಗಿ ಹೇಳಿರ್ಬೋದೇನೋ. ಅಲ್ಲ, BR ಪಾಟೀಲ್ ಇದೇ ರಾಜ್ಯದವರು, ಸಿಗ್ತಾರೆ. ಇವತ್ತು ಸಿಗ್ತಾರೆ, ನಾಳೆನೂ ಸಿಗ್ತಾರೆ, ನಾಡಿದ್ದು ಸಿಗ್ತಾರೆ. ಕೇಳೋಣ ಈ ಪ್ರಶ್ನೆಗಳನ್ನ. ಯಾಕೆ ಸ್ವಾಮಿ? ವೆರಿ ನೈಸ್. ನನಗೆ ಜನಕ್ಕೆ ಇನ್ನೊಂದು ಕುತೂಹಲ ಇದೆ ಸರ್, ನಂಗೆ ಅದೊಂದು ಕ್ಲಾರಿಟಿ ಕೊಟ್ಬಿಡಿ. ಸಿದ್ದರಾಮಯ್ಯನವರು ಅಂದಾಗ BR ಪಾಟೀಲ್ ಅವರು ಆಪ್ತರೆ, ಜಮೀರ್ ಅಹಮದ್ ಖಾನ್ ಅವರಂತೂ ಆಪ್ತರು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಅಡಕತ್ರಿ ಸಿಕ್ಕಾಕೊಂಡ್ಬಿಟ್ರೆ ಅಂತ ಕ್ರಮ ತಗೊಳ್ಳೋದ ಬೇಡವಾ, ದೂರ ತಗೊಳ್ಳೋದ ಬೇಡವಾ, ಈ ತರದ್ದು ಸಿಚುವೇಶನ್ ಏನಾದ್ರು ಎದುರಿಸಬಹುದಾ? ನೋಡಿ, ಸಿದ್ದರಾಮಯ್ಯ ಅವರು ಬಹಳಷ್ಟು ಸತಿ ಹೇಳಿದ್ದಾರೆ, 137+3 140 ಶಾಸಕರು ನನ್ನ ಆಪ್ತಾರೆ, ಯಾರು ನನ್ನ ವಿರುದ್ಧ ಅಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಸತ್ಯಾಸತ್ಯತೆಗಳು ನೋಡಿ. ಮೀಡಿಯಾ ಟ್ರಯಲ್ ಬೇಡ. ಈ ಅಪೋಸಿಷನ್ ಅವ್ರು ಏನೇನ್ ಮಾಡ್ತಾರೋ ಮಾಡ್ಕೊಳ್ಳಿ, ಅದೇ ಅವರ ಜನ್ಮಸಿದ್ಧ ಹಕ್ಕು. ನಾನು ಅವ್ರ ಹಕ್ಕನ್ನು ಪ್ರಶ್ನೆಗೊಳಗಾಗಲ್ಲ. ಅವ್ರು ಏನು ಮಾತಾಡಿದ್ರು ಮಾತಾಡಕ್ ಬಿಡ್ಬೇಕು. ನಾನು ನನ್ನ ಪಾಯಿಂಟ್ ಆಫ್ ವ್ಯೂ, ನಮ್ಮ ಪಕ್ಷದ ಪಾಯಿಂಟ್ ಆಫ್ ವ್ಯೂ, ನಮ್ಮ ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳ್ಬೇಕು. ಈಗ ಒಂದು ಆಪಾದನೆ ಬಂದಿದೆ, ಏನ್ ಮಾಡ್ಬೇಕು ಸರ್ಕಾರ? ಅದಕ್ಕೆ ತನಿಖೆ ಮಾಡಿಸ್ತೀವಿ. BR ಪಾಟೀಲ್ ಕರೆಸ್ತಾರೆ, ಕೇಳ್ತಾರೆ. BR ಪಾಟೀಲ್ ಏನ್ ಹೇಳ್ತಾರೆ ನೋಡೋಣ. ಸರ್ಫರಾಜ್ ಅಹಮದ್ ಸರ್ಫರಾಜ್ ಖಾನ್ ಕರೆಸ್ತಾರೆ, ಅವ್ರ ಏನ್ ಹೇಳ್ತಾರೆ ನೋಡೋಣ. ಸಂಭಾಷಣೆ ನಡೆದಿರೋದು ನಿಜ ಅಂದ್ರೆ ತನಿಖೆ ಕೊಡ್ತಾರೆ, ಇಲ್ಲ ಅಂದ್ರೆ ಆಮೇಲೆ ನೋಡೋಣ. ಗೋಡ ಹೈ ಮೈದಾನ ಹೈ, ಆಮೇಲೆ ನೋಡೋಣ. ರೈಟ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ಆಗತ್ತೆ. ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಅಧಿಕಾರಿಗಳೇ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟಿದ್ರು, ಅಲ್ಲೂ ಕೂಡ ಅಧಿಕಾರಿಗಳ ತಪ್ಪುದು.
ಆಯೋಜನೆ ಮಾಡಿದವರಲ್ಲ ಪ್ರೋಗ್ರಾಮ್ ಮಾಡ್ರಿ ನಾಳೆ ಬೆಳಗ್ಗೆ ಅಂದೋರ್ದು ತಪ್ಪಿಲ್ಲ, ಅಲ್ಲೂ ಕೂಡ ಅಧಿಕಾರಿಗಳದ್ದೇ. ಮತ್ತು ಈ ಪ್ರಕರಣವನ್ನ ತಗೊಂಡಾಗ್ಲೂ ಕೂಡ ಇಲ್ಲೂ ಏನಾದ್ರೂ ಅಧಿಕಾರಿಗಳದ್ದೇ ತಪ್ಪೇನಾದ್ರೂ ಆಗಿರಬಹುದಾ? ನೋಡಿ, ಸರ್ಕಾರ ಯಾರ್ ಕೈ ಅಡಿಯಲ್ಲಿ ನಡೆಯೋದು? ಸರ್ಕಾರ ಚೀಫ್ ಮಿನಿಸ್ಟರ್ ಬರ್ತಾರ, ಮಿನಿಸ್ಟರ್ ಬರ್ತಾರ? ಸರ್ಕಾರ ನಡೆಯೋದು ಥ್ರೂ ಬ್ಯೂರೋಕ್ರಸಿನೇ ಅಲ್ವಾ? ಎಕ್ಸಿಕ್ಯೂಟಿವ್ ನಡೆಯೋದು ಥ್ರೂ ಬ್ಯೂರೋಕ್ರಸಿನೇ. ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬ್ಯೂರೋಕ್ರಸಿ ಇದೆ. ನಾಳೆ ಬೆಳಿಗ್ಗೆ ಮಿನಿಸ್ಟ್ರಿ ಹೇಳಿ, ಚೀಫ್ ಮಿನಿಸ್ಟರ್ ಹೇಳಿ ನಾನು ಮಾಡಲ್ಲ ಅಂತ ಹೇಳ್ಬೇಕು ಅಲ್ವಾ? ಯಾಕಂದ್ರೆ ತಲೆದಂಡ ಆಗೋದು ನಾಳೆ ಬೆಳಿಗ್ಗೆ ಸೈನ್ ಹಾಕೋದು ಯಾರು ಸೈನ್ ಹಾಕ್ತಾರೆ ಅವ್ರೆ. ಇವಾಗ ಇದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ BR ಪಾಟೀಲ್ಗೆ ನಮ್ಮ ಸರ್ಫರಾಜ್ ಅವ್ರು ಕೇಳ್ತಾರೆ, ಸರ್ ಯಾರು ಈ ತರ ದುಡ್ಡು ಕೊಟ್ಟಿದ್ದಾರೆ ಕೇಳಿ ಸರ್ ಅವ್ರ ಹೆಸರು, ನಾನು ಆಕ್ಷನ್ ತಗೊಂತೀನಿ ಅಂದ್ರೆ ಹೇಳಲ್ಲ ಅವರು. ERCಯಲ್ಲಿ ಸುಮ್ನೆ ಗಾಳಿಯಲ್ಲಿ ಮಾತಾಡ್ಬಿಟ್ಟು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಈಗ ಇನ್ನೊಂದು, ನಾನು ಇಲ್ಲಿವರೆಗೂ ಸರ್ಫರಾಜ್ ಖಾನ್ ಅವ್ರು ನಿಮ್ಮ ಆಡಿಯೋದಲ್ಲಿ ಏನಿದೆ ಅದೊಂದೇ ನಾನು ಹೇಳಕ್ಕಾಗತ್ತೆ. ಇಲ್ಲಿವರೆಗೂ ನಾವು ಒಂದು ಕೊಟ್ಟಿಲ್ಲ ಸರ್, ಇನ್ನ 42,000 ಇನ್ನ ಕೊಡಬೇಕು ಅಂತ ಅನ್ಕೊಂತ ಇದೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ ನನಗ್ ಬಂದಿರೋ ಮಾಹಿತಿ ಪ್ರಕಾರ ರಾಜೀವ್ ಗಾಂಧಿ ಬಹಳಷ್ಟು ಅದು ನಗರ ಪ್ರದೇಶಗಳಲ್ಲಿ ಇರ್ತವೆ. ಮೋಸ್ಟ್ ಆಫ್ ಮನೆಗಳು ಬಹಳಷ್ಟು ನೀವೇನ್ ಫೋಟೋಗಳು ಹಾಕ್ತಾ ಇದ್ರ ಆ ಫೋಟೋಗಳು ನೋಡಿ ಎಲ್ಲ ಅಪಾರ್ಟ್ಮೆಂಟ್ಸ್ ಇದಾವೆ ಅವು. ಸೊ ಇಲ್ಲಿ ಯಾವ ಮನೆಗಳು ಅನ್ನೋದು ನನಗೆ ಕ್ಲಾರಿಟಿ ಇನ್ನ ಸಿಕ್ಕಿಲ್ಲ. ಸೊ ವೆಯ್ಟ್ ಮಾಡೋಣ, ಮುಂದೆ ಹೋಗ್ಬಿಟ್ಟು ಮತ್ತೆ ತಪ್ಪುದಾರಿ ಇಡ್ಸೋದು ಬೇಡ. ಈಗ ಆಪಾದನೆ ಆಗಿದೆ, ಆಪಾದನೆ ಆದ್ಮೇಲೆ ಸರ್ಕಾರ ಈಗ ನೀವೇ ಆಗ್ತಾ ಇದೀರಾ ನಮ್ಮ ಹೈಕಮಾಂಡ್ ವರದಿ ಕೇಳಿದೆ ಅಂತ. ಹೈಕಮಾಂಡ್ ವರದಿ ಕೇಳ್ತಾರೆ, CM ವರದಿ ಕೇಳ್ತಾರೆ, ಇಬ್ಬರನ್ನ ಕರೆಸ್ತಾರೆ, ಮಾತಾಡ್ತಾರೆ. ಯಾರನ್ನ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂತೀವಿ. ಈಗ ಅವರು ಇನ್ನೊಂದ್ 2-3 ಪ್ರಶ್ನೆ ಇದೆ, ನಾನು ಕ್ವಿಕ್ ಆಗಿ ಕೇಳ್ತೀನಿ, ಯಾಕಂದ್ರೆ ನೀವು ಝೂಮ್ ಅಲ್ಲಿ ಇರೋದ್ರಿಂದಾಗಿ ಏನಾದ್ರೂ ಲೈನ್ ಡಿಸ್ಟರ್ಬೆನ್ಸ್ ಬಂದ್ಬಿಟ್ರೆ ಅಂತ ಹೇಳಿ. ಈಗ ನೋಡಿ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ರಾಜೀನಾಮೆಯನ್ನ ಪ್ರತಿಪಕ್ಷದವ್ರು ಕೇಳಿದ್ರು, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವ್ರ ರಾಜೀನಾಮೆ ಕೇಳಿದ್ರು. ಈಗ ನೋಡಿ, ಈ ಪ್ರಕರಣದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ಹಾಗಾಗಿ ರಾಜೀನಾಮೆನೇ ಪರಿಹಾರನ? ಜಮೀರ್ ಅಹಮದ್ ಖಾನ್ ಅವರು ಏನನ್ನ ಇದರಲ್ಲಿ ಆರೋಪ ಸ್ಥಾನದಲ್ಲಿದ್ರೆ ಅವರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ಆರೋಪ ಸ್ಥಾನದಲ್ಲಿ ಇದ್ದಾರೆ, ಅವ್ರಿಗೇನು ರೋಲ್ ಇಲ್ಲ ಅಂದ್ರೆ ಅವ್ರು ಯಾಕೆ ಕೊಡ್ತಾರೆ? ಸೊ ವೇಟ್ ಮಾಡಿ. ಈಗ ಇದು ಪ್ರೈವೇಟ್ ಕನ್ವರ್ಸೇಷನ್. ಆ ಕನ್ವರ್ಸೇಷನ್ ಯಾರು ಹೇಳಿದ್ದಾರೆ? BR ಪಾಟೀಲ್ ಅವ್ರದ್ದು BR ಪಾಟೀಲ್ ಅವ್ರದ್ದು ಇನ್ನೊಂದು ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಇರುವಂತ ಮಾಹಿತಿ ಏನಾದ್ರು ಹೊರಗೆ ಬಂತು ಅಂತ ಹೇಳಿದ್ರೆ ಸರ್ಕಾರ ಅಲ್ಗಾಡ್ಬಿಡತ್ತೆ ಅಂತ. ಹೌದಾ? ನೋಡ್ರಿ, ಈ ಸರ್ಕಾರ ಎಲ್ಲಿವರೆಗೂ ಜನ ಆಶೀರ್ವಾದ ಇರುತ್ತೋ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಕುಮಾರಸ್ವಾಮಿನ ಅಲ್ಲಾಡ್ಸಕ್ಕಾಗಲ್ಲ. ಇವ್ರು ಯಡಿಯೂರಪ್ಪ ಮಗ ಯಡಿಯೂರಪ್ಪ ಅಲ್ಲಾಡ್ಸಿನ ಅಂತ ಅವಾಗ್ಲೇ 2.5 ವರ್ಷ ಆಗ್ತಾ ಇದೆ. ಯಾರು ಅಲ್ಲಾಡ್ಸಕ್ಕಾಗ್ಲಿಲ್ಲ. ದೀಪಾವಳಿ ಹೋಯ್ತು, ದಸರಾ ಹೋಯ್ತು, ಉಗಾದಿ ಹೋಯ್ತು, ಗಣೇಶ ಹೋಯ್ತು, ವರಮಹಾಲಕ್ಷ್ಮಿ ಹಬ್ಬ ಹೋಯ್ತು, ಯಾರು ಅಲ್ಲಾಡ್ಸಕ್ಕಾಗಲ್ಲ. ಬದಲಿಸ್ಕೊಂಡಿದ್ದಾರೆ ಸರ್ ಅವರು, ನಾವ್ ಅಲ್ಲಾಡ್ಸದ್ ಬೇಡ ತಾನೇ ಅಲ್ಲಾಡುತ್ತೆ ಅಂತ. ಇದು ತಿರುಕನ ಕನಸು ಕಾಣ್ತಾ ಇರ್ಲಿ. ಕನಸು ಕಾಣಾಗ ಏನು ದುಡ್ಡು ಕೊಡ್ಬೇಕಾ? ಕನಸು ಕಾಣಾಗ ತಿರುಕನ ಕಾಣ್ತಾನೆ ಇರ್ತಾರೆ, ಆನೆ ನಡೀತಾನೆ ಇರುತ್ತೆ. ಇನ್ನೊಂದು ನಿಮಗೆ ನಾನ್ ಕ್ಲಾರಿಫಿಕೇಶನ್ ಏನ್ ಕೊಡ್ತೀನಿ ಅಂದ್ರೆ, ಆಡಳಿತ ಪಕ್ಷವಾಗಿ ಏನೇ ಆರೋಪಗಳು ಬಂದಾಗ ಇರುವಂತ 4 ನಿಮಿಷದಲ್ಲೇ ನೀವು ಉತ್ತರ ಕೊಡ್ಬೇಕು ಸರ್. ಇಲ್ಲಿ ಬಿಜೆಪಿಯಿಂದ ಅವ್ರ ವ್ಯೂ ಇಟ್ಕೊಂಡ್ ಬರ್ತಾರೆ. ತೆಗೆದ ತಕ್ಷಣ ನೋಡಿ ನೆಕ್ಸ್ಟ್ ಸರ್, ನೆಕ್ಸ್ಟ್ ಮುಂದಕ್ಕೆ. ಒಬ್ಬ ರಾಜ್ಕುಮಾರ ಪೋಕ್ಸೋ ಕೇಸ್, ಇದು ಯಾವ್ದು ರೇಪ್ ಕೇಸಲ್ಲಿ 1 ವರ್ಷದಿಂದ ಒಳಗವನೆ. ರಾಜಕೀಯ ಏನ್ ಮಾತಾಡ್ಬೇಕು ಆ ವಿಷಯದ ಬಗ್ಗೆ ಮಾತಾಡ್ರಿ. ಆ ವಿಷಯ ಸಾಕಷ್ಟು ಮಾತಾಡಿದೀವಿ. ನೋಡ್ರಿ, ಕರ್ನಾಟಕದ ಜನಕ್ಕೆ ನಿಮ್ಮ ಹಣೆ ಬಾರನು ಹೇಳ್ತೀನಿ ರೀ. ಇನ್ನೊಬ್ಬ ರಾಜ್ಕುಮಾರ ಬೇರೆ ಕೇಸಲ್ಲಿ, ಆ ಕೇಸು ಹೆಸರು ಹೇಳೋದು ನನಗೆ ನೋಡಿ, ನಿಮಗೆ ಎಷ್ಟು ನಾಚಿಕೆ ಆಗ್ಬೇಕು ನಿಮಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಜನರಿಗೆ ನೀವು ಮಾಡಿರೋಂತ ಭ್ರಷ್ಟಾಚಾರದ ವಿಚಾರವಾಗಿ ನಾವು ಮಾತಾಡಿದ್ರೆ, ನಮ್ಮ ಭ್ರಷ್ಟಾಚಾರದ ವಿಚಾರವಾಗಿದ್ರೆ ನೀವು ಮಾತಾಡಿ. ವೈಯಕ್ತಿಕವಾಗಿ ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಇದೀರಲ್ವಾ, ಅವ್ರದೆಲ್ಲ ವಾಟ್ಸ್ಆಪ್ ಗಳನ್ನ ತಗ್ಸಿದ್ರೆ ನಿಮ್ ಯೋಗ್ಯತೆಗಳೇನೋ ಅಂತ ಆಚೆ ಬರ್ತವೆ. ದಯಮಾಡಿ ಅದನ್ನ ಬಿಟ್ಬಿಟ್ಟು ರಾಜಕೀಯ ಮಾತಾಡಿ. ನೀವು ಅಂತ ಅರ್ಥ ಆಗತ್ತೆ. ಈಗ ಅದಾವೆಲ್ಲ ಹಳೆ ವಿಷಯ ಆಗಿದೆ. ಅವ್ರು ಮೈಕ್ ಮ್ಯೂಟ್ ಹಾಕಿ ಸ್ವಲ್ಪ JDS ಹಣೆ ಸತ್ಯಪ್ರಕಾಶ್ ಅವರೇ, ಯಾವ್ದನ್ನ ಮಾತಾಡ್ತೀರಿ ನೀವು? ಹೇಳೋ ಅಧಿಕಾರ ನಿಮ್ಗಿಲ್ಲ. ಸ್ವಲ್ಪ ಸುಮ್ಮನೆ ಸತ್ಯಪ್ರಕಾಶ್ ಅವರೇ, ಏನು ನಾಲಿಗೆ ಇದೆ ಅಂತ ಏನೇನೋ ಮಾತಾಡಂಗಿಲ್ಲ. ಸತ್ಯಪ್ರಕಾಶ್ ಅವರೇ, ಯಾರ್ ಮೈಕ್ ಮ್ಯೂಟ್ ಮಾಡ್ಬೇಕು, ಯಾರ್ದು ಆಡಿಯೋ ತಗೋಬೇಕು ಅಂತ ಗೊತ್ತಿದೆ ನನಗೆ. ಸಮಯನ ಸರಿಯಾಗಿ ಹಂಚಿದಾಗ, ಅವಕಾಶ ಸಿಕ್ಕಿದಾಗ ಕ್ಲಾರಿಫಿಕೇಶನ್ ಕೊಡೋದನ್ನ ಕಲ್ತ್ಕೊಳ್ಳಿ. ಸರಿಯಾಗಿ ಸಮಯ ಸಿಕ್ಕಿದಾಗ ಒಬ್ಬ ಹಿರಿಯರು ಅಂತ ಹೇಳ್ತೀರಿ, ನೀವು ಹಿರಿಯ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತೀರಿ. ಆ ಹಿರಿಯತನ ಹೆಂಗಿರ್ಬೇಕು ಅಂತ ಗೊತ್ತಿಲ್ವಾ ಸತ್ಯಪ್ರಕಾಶ್ ಅವ್ರಿಗೆ?
ಏನು ಸುಮ್ನಿದ್ದೀವಿ ಅಂತ ಹೇಳಿದ್ರೆ ಏನ್ ಅರ್ಥ ಆಗಲ್ಲ ಅಂತನಾ? ಬೇಡ, ವಿಷಯ ಬರ್ಲಿ ಹೊರಗಡೆ, ಏನೋ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದ್ರೆ ನೀವು ಇನ್ನೊಬ್ರು ಕಮೆಂಟ್ ಮಾಡೋದಲ್ಲೇ ಚಾನಲ್ ಹೆಂಗಿದೆ, ಚಾನಲ್ ಎಷ್ಟು ಬಯಾಸ್ಡು, ಎಷ್ಟು ಅಲ್ಲ ಅಂತ ಉತ್ತರ ಕೊಡಕ್ಕಿರೋದು ನೀವು. ಆಡಳಿತ ಪಕ್ಷ ಆಡಳಿತ ಮಾಡ್ತಿದ್ದಾಗ ನಿಮ್ಮ ಮೇಲೆ ಬಂದಿರುವಂತ ಗಂಭೀರ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಕೊಟ್ಟ ಕಾಲಾವಕಾಶವನ್ನ ಕಾಲಹರಣ ಮಾಡ್ತೀರಾ ನೀವು ಸತ್ಯಪ್ರಕಾಶ್ ಅವರೇ. ಮತ್ ನೀವು ಹೇಳ್ಕೊತೀರಿ ನಾನು ಹಿರಿಯ ಸ್ಪೋಕ್ಸ್ ಪರ್ಸನ್ ಅಂತ. ಇದೇ ನಾನು ನಡ್ಕೊಳ್ಳೋ ರೀತಿ. ನಿಮ್ಮ ಮೇಲೆ ಗಂಭೀರ ಆರೋಪ ಬಂದಿದೆ, ಅಯ್ಯೋ ಮತ್ತೊಂದು ಅದನ್ನ ಕ್ಲಾರಿಫೈ ಮಾಡ್ಬೇಕು ನೀವು. ನಾವು ಅಂತದ್ದೇನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ದೊಡ್ಡ ಸ್ಟ್ಯಾಂಡ್ ತಗೋತಾರೆ. ಸಿದ್ದರಾಮಯ್ಯನವರು ಅಂತ ಭ್ರಷ್ಟಾಚಾರಿಗಳನ್ನು ಬಿಡೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಂತದ್ದೇ ಸ್ಟ್ಯಾಂಡ್ ತಗೋತಾರೆ. ನಾವು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ಕೊಡಕ್ಕೆ ಇರೋದು. ಇದು ಬರ್ಬೇಕ್ರಿ ನಿಮ್ ಬಾಯಲ್ಲಿ. ಅದು ಬಿಟ್ಟು ಬಿಜೆಪಿ ಅಂತೆ, ಜೆಡಿಎಸ್ ಅಂತೆ, ಬಿ.ಆರ್. ಪಾಟೀಲ್ ಅವ್ರು ಸರಿ ಇಲ್ವಂತೆ, ಅದು ಎಐ ಅಂತೆ. ಏನ್ ಸೈಲೆಂಟ್ ಆಗಿದ್ದೀವಿ ಅಂತ ಮಾತಾಡಕ್ ಬರಲ್ಲ ಅಂತಲ್ಲ ಸತ್ಯಪ್ರಕಾಶ್ ಅವರೇ. ಹಿರಿಯರು ಅಂತ ಗೌರವ ಕೊಟ್ಟಿದೀವಿ, ಅದನ್ನ ಉಳಿಸ್ಕೊಳ್ಳಿ. ಹಿರಿಯರು ಅಂತ ಗೌರವ ಕೊಟ್ಟಿದೀವಿ, ಅದನ್ನ ಉಳಿಸ್ಕೊಳ್ಳಿ. ಚಾನಲ್ ಬಗ್ಗೆ ಮಾತಾಡಿದ್ರೆ